ನೋಡಿ, ಸರ್ಕಾರ ಕೆಲಸ ಕೊಡಿಸ್ತೀವಿ ಅಂತಾರೆ, ಅಂಥವ್ರನ್ನ ನಂಬಿ ಯಾಮಾರಕ್ಕೆ ಹೋಗ್ಬಿಡಿ. ಸರ್ಕಾರಿ ಹುದ್ದೆ ಆಸೆ ತೋರಿಸಿ ಹಣ ದೋಚ್ತಾರೆ ಇವ್ರುಗಳು. ವಿಧಾನಸೌಧ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳಿ ವಂಚನೆ ಮಾಡಿರುವ ಘಟನೆ. ಆರೋಪಿ ಜಗದೀಶ್ ಟೀಮ್ನಿಂದ ಇದೀಗ 50 ಲಕ್ಷಕ್ಕೂ ಹೆಚ್ಚಿನ ಹಣ ವಂಚನೆಯಾಗಿದೆ. ಹೆಸರುಘಟ್ಟ ಭಾಗದಲ್ಲಿ 20ಕ್ಕೂ ಹೆಚ್ಚು ಕೆಲಸ ಮಾಡಬೇಕು ಅನ್ನುವ ಆಕಾಂಕ್ಷಿಗಳಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ. ನಕಲಿ ID ಕಾರ್ಡ್ ಮಾಡಿ ಕೆಲಸ ಕೊಡಿಸ್ತೀನಿ ಅಂತ ನಾಟಕ ಆಡಿ ವಂಚನೆ ಮಾಡ್ತಾರೆ. ಹಂತ ಹಂತವಾಗಿ ಹಣವನ್ನ ಪೀಕ್ತಾರೆ ನಿಮ್ಮಿಂದ. ಮೊಬೈಲ್ ಪಡೆದು ಆರೋಪಿ ಈಗ ಎಸ್ಕೇಪ್ ಆಗಿದ್ದಾನೆ. ಸೋಲ್ದೇವನಹಳ್ಳಿ, ಯಲಹಂಕ, ತುಮಕೂರು ಸೇರಿ ಹಲವು ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ. ಈ ತುಮಕೂರಿನಲ್ಲಿ ಆಲ್ರೆಡಿ ಫಾರೆಸ್ಟ್ ಆಫೀಸಲ್ಲಿ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಕೊಂಡು ಒಬ್ಬೊಬ್ಬರಿಂದ 4 ಲಕ್ಷ 5 ಲಕ್ಷ ವಸೂಲಿ ಮಾಡ್ಕೊಂಡು ತೋಟದ ಮನೆಯಲ್ಲಿ ಒಂದು ಶೆಡ್ ಹಾಕೊಂಡು ಇತ್ತೀಚೆಗೆ ನಾವೇ ಓದಿದ್ವಿ ಸುದ್ದಿಯನ್ನ ತುಮಕೂರಿನಲ್ಲಿ. ಸೊ ಆ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ ನೋಡಿ. ಈಗ ಯಲಹಂಕ, ತುಮಕೂರು ಸೇರಿ ಇನ್ನೂ ಹಲವು ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ. ವಿಚಾರವಾಗಿ ಠಾಣೆಯ ಮುಂದೆ ನ್ಯಾಯ ಕೊಡಿಸ್ಬೇಕು ಅಂತ ವಂಚನೆಗೊಳಗಾದವರು ಅಳಲು ವ್ಯಕ್ತಪಡಿಸ್ತಾ ಇದ್ದಾರೆ. ಟೆಂಟನ್ನೇ ರೆಡಿ ಮಾಡಿಬಿಟ್ಟಿದ್ರು ತುಮಕೂರಿನಲ್ಲಿ. ಇದು ಕೂಡ ಹಾಗೆ ಕೆಲಸ ಕೊಡಿಸ್ತೀನಿ ನಿಮಗೆ ಅಂತ ಹೇಳಿ ನಿಮ್ಮ ಹತ್ರ ಇರೋ ಹಣ ಕಿತ್ಕೊಂಡು ಪಾಪ ಮೋಸ ಹೋದಂಥವ್ರು ನೋಡಿ ಅಲ್ದ ಆಡ್ತಾ ಇದ್ದಾರೆ ಈಗ ಸ್ಟೇಷನ್ಗೆ, ಮನೆಗೆ. ಆರೋಪಿ ಜಗದೀಶ್ ಈತ ಸದ್ಯಕ್ಕೆ ಮೇಲ್ನೋಟಕ್ಕೆ 100 ಜನಕ್ಕೆ ಅಂತ ಕೇಳಿ ಬರ್ತಾ ಇದೆ ವಂಚನೆ ಮಾಡಿರೋದು. ನಂಬಿಸೋಕೆ ಅಂತಲೇ ಒಂದು ಟೀಮ್ ಇರುತ್ತೆ, ಗಾಳ ಹಾಕ್ತಾರೆ ಯಾರಿಗೆ ಕೆಲಸ ಬೇಕು ಅಂತವ್ರಿಗೆ. ನಮಗೆ ನಮ್ಮ ಯಜಮಾನ್ರು ಸತ್ಯ ಒಂದು 2-3 ತಿಂಗಳಾಗಿತ್ತು. ಆವಾಗ ಮೊಬೈಲ್ನಲ್ಲಿ ಫೋನ್ ಬಂತು. ಸಜ್ಜೇಂದ್ರ ಸರ್ಕಲಲ್ಲಿ ಇದ್ದೆ ನಾನು. ಅವಾಗ ಮೊಬೈಲಲ್ಲಿ ಫೋನ್ ಬಂತು, ಹಿಂಗೆ ಗಂಡ ತೀರೋಗಿರೋರಿಗೆ ಕೆಲಸ ಸಿಗುತ್ತೆ, ನೀವು ಲಿಂಕ್ ಏನಾರು ಒತ್ತಿದ್ದೀರಾ ಫೋನಲ್ಲಿ ಅಂದ್ರೆ. ಹೌದಪ್ಪ, ಕೆಲಸ ಬೇಕಾಗಿತ್ತು, ಒತ್ತಿದ್ದೀವಿ ತಂದೆ. ಹಂಗಾರೆ ನಾವು ಈ ಥರ ಸೂರಜ್ ಅಂತ ನಮ್ಮ ಹೆಸರು, ನಮ್ಮ ಸಾರ್ ಇನ್ನೊಬ್ರು ಅವರು ನಾವಿಬ್ಬರು ಕೆಲಸ ಇದು ಮಾಡ್ತೀವಿ, ಮಾತಾಡಿ ಅಂದರೆ ಅವ್ರ ಹತ್ರನೂ ಮಾತಾಡಿಸ್ತಾ ಇನ್ನೊಬ್ರ ಹತ್ರನೂ. ಅವ್ರು ಏನೋ ಅವ್ರು ಇವನು ಒಂದೇ ಅಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಹಿಂಗೆ ಫಸ್ಟು 100 ರೂಪಾಯಿ ಹಾಕು ಅಂದ. 100 ರೂಪಾಯಿ ಇಲ್ಲಪ್ಪ ನನ್ನ ಹತ್ರ ಅಂದೆ. 50 ರೂಪಾಯಿ ಹಾಕು ಅಂದ. ಸರಿ 50 ರೂಪಾಯಿ ಹಾಕಿದೆ. ಅಪ್ಲಿಕೇಶನ್ಗೆ ಅಂದರು, ಪೇಪರ್ ತೊಗೋಬೇಕು ಅಂದು. ಸರಿ ಅದಕ್ಕೂ ಕೊಟ್ಟೆ. ಆಮೇಲೆ ಹಿಂಗೆ ಕೆಲಸ ಕೊಡಿಸ್ತೀವಿ ಗೌರ್ಮೆಂಟ್ ಕೆಲಸ ಅಂತ ಮಿನಿ ವಿಧಾನಸೌಧ ಹತ್ರ ಬರೋಕ್ಕೆ ಹೇಳಿದ್ರು. ಅಲ್ಲಿಗೆ ಹೋದೆ ನಾನು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಇವ್ರು ದುಡ್ಡುಗಳು ಕೀಳೋದು. ಒಂದೊಂದು ಸತಿ ಅದೇ ಒಡವೆ, ಈಗ ಒಂದೊಂದು ಒಡವೆ, 1 ಬಳೆ 2 ಬಳೆ, ಒಂದು ನಕ್ಲಿಸು, ಒಂದು ಸರ, ಆಮೇಲೆ ಒಂದು ಮುತ್ತಿನ ಸರ, ಹಿಂಗೆ ಎಲ್ಲ ಇಟ್ಟು ಸ್ಟೇಷನ್ ಇವರು ಮಾರ್ವಾಡಿ ಅಂಗಡಿನಲ್ಲೂ ಗೊತ್ತು ನಾನು ಹಿಂಗೆ ಕೆಲಸಕ್ಕೆ ಅಂತ ಇಡ್ತಾ ಇದ್ದೀನಿ, ಯಾರೋ ಹಿಂಗೆ ಹೇಳಿದ್ದಾರೆ ಅಂಥೇಳಿ ಅವ್ರಿಗೂ ಹೇಳಿನಿ. ಅವರು ಹೇಳಿದ್ರು, ಬೇಡಮ್ಮ ಇದೆಲ್ಲ ಸುಮ್ಮನೆ ಹೇಳ್ತಾರೆ, ಹಿಂಗೆಲ್ಲ ಮಾಡ್ಕೊಳ್ಬೇಡ, ಹಾಳು ಮಾಡಬೇಡ, ನಾಗಬೇಡಮ್ಮ ಒಡವೆನಲ್ಲ ಅಂತ ಪಾಪ ಸೇಟು ಎಷ್ಟೋ ಹೇಳಿದೆ. ಅದು ನಾನು ಕೇಳಲಿಲ್ಲ. ಏನಂದರೆ ಗಂಡ ಸತ್ತವ್ರಿಗೆ ಒಂದು ಕೆಲಸ ಕೊಡಿಸ್ತಾರೆ ಅಂದ್ರಲ್ಲ, ನನಗೂ 2 ಹೆಣ್ಮಕ್ಳಿದ್ದಾರೆ, ಪಾಪ ಅವ್ರಿಗೂ ಯಾರೂ ಇಲ್ಲ. ಸರ್, ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದೇನೆ ಸರ್. ಇವಾಗ ನಾವು ದುಡ್ಡು ವಾಪಸ್ ಕೇಳಕ್ಕೆ ಹೋದ್ರೆ ಜೀವ ಬೆದರಿಕೆ ಆಗ್ತಾವ್ ನಮಗೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾವನೆ ಸರ್. ಇವತ್ತು ನಾವು ಫೋನ್ ಮಾಡಿದ್ರೆ ಹಂಗೆ ಜೀವ ಬೆದರಿಕೆ ಆಗ್ತಾ ಇದ್ದಾನೆ ಸರ್. ಅವನು ಅಂಗನವಾಡಿ ಸೂಪರ್ವೈಸರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿರೋದು ಸರ್. ನಾನೊಬ್ಳಿಗೆ ಸರ್, ನನಗೂ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಕೊಡಿಸ್ತೀನಿ ಅಂತ ಹೇಳಿರೋದು. ಅಂಗನವಾಡಿ ಸೂಪರ್ವೈಸರು ಮತ್ತೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾಡಿರೋದು ಸರ್. 16 ಲಕ್ಷ ಇಸ್ಕೊಂಡಿದ್ದಾನೆ ಸರ್. ಸರ್ ಎಲ್ಲ ಮನಿ ಟ್ರಾನ್ಸ್ಫರ್ ಮಾಡಿರೋದು ಮತ್ತೆ ಫೋನ್ ಪೇ ಮಾಡಿರೋದು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ತೆಗೆಸು ನಾವು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದೀವಿ ಸರ್. 3 ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು ಸೋಲ್ದೇನಹಳ್ಳಿ ಸ್ಟೇಷನ್ಗೆ. ಅವ್ರು ಇನ್ನು ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಸರ್. ಏನು ಇದು ಮಾಡ್ತಾ ಇಲ್ಲ ಅವರು ಸರ್. ಕಾಲ್ ಮಾಡಿದ್ರು ಸರ್, ನಮಗೆ ಕಾಲ್ ಮಾಡಿಬಿಟ್ಟು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತಂದ್ರು. ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ, ಫೇಕ್ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ತಿರ್ಗಾ ಅವ್ರು ಬಂದು ಮನೆಯಲ್ಲಿ ಮಾತಾಡಿ ನಾವು ಗೌರ್ಮೆಂಟ್ ಎಂಪ್ಲಾಯಿ ನಾನು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಮೋಸ ಮಾಡಿರೋದು ಸರ್. ಸರ್ ಗೌರ್ಮೆಂಟ್ ಓಕೆ, ಈಗ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು, ಈತ ಗೌರ್ಮೆಂಟ್ ಕೆಲಸ ಹುಡುಕ್ತಾ ಇದ್ದಾರೆ ಅಂತ ಲಿಂಕ್ ಪಡೆದುಕೊಳ್ತಾ ಇದ್ದಿದ್ದು ಹೇಗೆ? ಗಂಡ ಸತ್ತವ್ರನ್ನ ಅಥವಾ ಅಪ್ಪ ಸತ್ತವ್ರಿಗೆ ಈಗ ಒಂದು ಕರುಣೆ ಮೇಲೆ ಕೆಲಸ ಕೊಡ್ತಾರಲ್ಲ ಅಂಥವ್ರನ್ನ ಹುಡುಕ್ತಾ ಇದ್ದಿದ್ದು ಹೇಗೆ? ಯಾರ ಸಪೋರ್ಟ್ ತಗೊಳ್ತಾ ಇದ್ದ ಅನ್ನೋಂಥದ್ದು ಕೂಡ ಗೊತ್ತಾಗಬೇಕಾಗತ್ತೆ. ಡಿಪಾರ್ಟ್ಮೆಂಟಲ್ಲೇ ಯಾರಾದರೂ ಈತನಿಗೆ ಸಹಾಯ ಮಾಡ್ತಾ ಇದ್ರಾ? ಇದು ಬಹಳ ಪ್ರಮುಖ ಕಾಡುವ ಪ್ರಶ್ನೆ. ಅದರ ಜೊತೆಗೆ ಎಷ್ಟು ಜನರಿಗೆ ಹಿಂಗೆ ಯಾಮಾರಿಸಿದಾನೆ, ಎಷ್ಟು ಲಕ್ಷವನ್ನು ಯಾರ್ಯಾರಿಂದ ದೋಚಿದಾನೆ, ಇವನು ಹಿಂದಿರುವಂತಹ ಒಂದು ಟೀಮ್ ಯಾವುದು? ಈತನೇ ಕಿಂಗ್ ಪಿನ್ನ ಅಥವಾ ಈತ ಕೇವಲ ಒಂದು ಪಾತ್ರ ಅಷ್ಟೇನಾ? ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆರೋಪಿ ಜಗದೀಶ್ ಟೀಮ್ನಿಂದ ಸದ್ಯಕ್ಕೆ 50 ಲಕ್ಷಕ್ಕೂ ಹೆಚ್ಚಿನ ವಂಚನೆ ಅಂತ ಹೇಳ್ತಾ ಇದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ಅಂದರೆ ಎಷ್ಟು ಜನಕ್ಕೆ ಮತ್ತು ಎಷ್ಟು ಅನ್ನುವಂಥದ್ದು ನಿಖರವಾಗಿ ಗೊತ್ತಾಗಬೇಕಾಗಿದೆ. ವಿಚಾರ ಇಷ್ಟೇ, ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತಾರೆ. ಬಟ್ ಸರ್ಕಾರಿ ಕೆಲಸ ಹುಡುಕ್ತಾ ಇರೋದು ಈತನಿಗೆ ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಅವನು?
ಇದು ಈಗ ಬಹಳ ಪ್ರಮುಖವಾಗಿ ಗೊತ್ತಾಗಬೇಕಾಗಿರುವಂತಹ ವಿಚಾರ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿದಂತೆ ಇನ್ನೂ ಹಲವು ಕಡೆ ನಿಮಗೆ ಕೆಲಸ ಕೊಡ್ತೀವಿ ಅಂತ